ಇರಾನ್ ಮೇಲೆ ಇಸ್ರೇಲ್ ಪ್ರತಿ ದಾಳಿ. ಇರಾನ್ನ 2 ಸ್ಥಳವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ ಇಸ್ರೇಲ್. ತಬ್ರೀಜ್, ಕೆರ್ಮನ್ಶಾ ಮೇಲೆ ಇಸ್ರೇಲ್ ನಡೆಸಿರುವಂತಹ ದಾಳಿ. ಇರಾನ್ ಇಸ್ರೇಲ್ನಲ್ಲಿ ದಾಳಿಯನ್ನ ನಡೆಸಿತು. ಇಸ್ರೇಲ್ ಈಗ ಪ್ರತಿ ದಾಳಿಯನ್ನ ಮಾಡಿದೆ ಇರಾನ್ ಮೇಲೆ. ಇರಾನ್ನ 2 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ನಡೆಸಿದಂತ ಅಟ್ಯಾಕ್. ಅಮೆರಿಕ ಬಳಿಕ ಪ್ರತಿದಾಳಿ ಮಾಡಿತ್ತು ಇರಾನ್. ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ನಡೆಸಿತು. ಪ್ರತಿಯಾಗಿ ಈಗ ಇಸ್ರೇಲ್ ಪ್ರತಿದಾಳಿಯನ್ನ ನಡೆಸಿದೆ ಇರಾನ್ ಮೇಲೆ. ಇಸ್ರೇಲ್ನ 2 ಪ್ರದೇಶದ ಮೇಲೆ ದಾಳಿ ಮಾಡಿತ್ತು ಇರಾನ್. ಇರಾನ್ ನಡೆಸಿದಂತ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಈಗ ಕೌಂಟರ್ ಕೊಟ್ಟಿದೆ. ಇಸ್ರೇಲ್ ದಾಳಿಯನ್ನ ಇರಾನ್ ಮಾಧ್ಯಮ ಒಪ್ಪಿಕೊಂಡಿದೆ. ಇರಾನ್ನಲ್ಲಿ ತುರ್ತು ಸಭೆ ಕರೆದಿದೆ ಯುಎನ್ಎಸ್. ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂತ ಪ್ರತಿದಾಳಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ. 2 ದೇಶಗಳ ನಡುವೆ ನಿರಂತರವಾಗಿ ನಡೀತಾ ಇರೋ ಯುದ್ಧ, ದಾಳಿ ಪ್ರತಿದಾಳಿ ಕಳೆದ 9 ದಿನದಿಂದಲೂ ಕೂಡ ನಡೀತಾ ಇದೆ. ಯುದ್ಧ 10ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 30 ತಾಸಿನಿಂದ ಅಂತಹ ದಾಳಿ ಆಗಿರಲಿಲ್ಲ. ಅಮೆರಿಕ ತನ್ನ ಮೇಲೆ ದಾಳಿ ಮಾಡಿದ ನಂತರ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತೆ. ಇಸ್ರೇಲ್ ಈಗ ಪ್ರತಿದಾಳಿ ಮಾಡಿದೆ. 25 ಕ್ಷಿಪಣಿಗಳಿಂದ ಇಸ್ರೇಲ್ನ ಮೇಲೆ ಇರಾನ್ ನಡೆಸಿದಂತ ದಾಳಿ ಇದು. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಮಾಡಿದಂತ ದಾಳಿಗೆ ಹೇಗಾಗಿದೆ ಅನ್ನೋದನ್ನ 2ನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯಾಗಿ ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿ ನಡೆಸಿದೆ. ಇಸ್ರೇಲ್ನ ಟೆಲ್ ಅವೀವ್ ಪ್ರದೇಶದಲ್ಲಿರುವಂತಹ ಕಟ್ಟಡ ಧ್ವಂಸ ಆಗಿದೆ ಇರಾನ್ ಮಾಡಿದಂತ ದಾಳಿಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸ್ಮಶಾನದಂತಾಗಿದೆ. ಎಲ್ಲಿ ನೋಡಿದ್ರೂ ಹೊಗೆ ಧೂಳು ಆವರಿಸಿದೆ. ನಗರಗಳಲ್ಲಿ ಸೈರನ್ ಸದ್ದು ಮೊಳಗ್ತಾ ಇದೆ. ಇರಾನ್ ದಾಳಿಯ ನಂತರ ಈಗ ಪ್ರತಿದಾಳಿಯನ್ನ ಇಸ್ರೇಲ್ ನಡೆಸಿದೆ ಇರಾನ್ ಮೇಲೆ. ಟ್ರಂಪ್ ಎಚ್ಚರಿಕೆಗೂ ಇರಾನ್ ಡೋಂಟ್ ಕೇರ್ ಎಂದಿದೆ. ರಾತ್ರಿ ದಾಳಿ ನಡೆಸಿ ಟ್ರಂಪ್ ವಾರ್ನಿಂಗ್ ಮಾಡಿದ್ರು. ಇನ್ಮುಂದೆ ಶಾಂತಿ ಕಾಪಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಟ್ರಂಪ್ ಎಚ್ಚರಿಕೆಯ ನಂತರವೂ ಕೂಡ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಇರಾನ್. 3ನೇ ಮಹಾಯುದ್ಧಕ್ಕೆ ಇದು ನಾಂದಿಯಾಗುತ್ತಾ? ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು. ಅದಕ್ಕಿಂತ ಮುಂಚೆ ಅಮೆರಿಕ ಇರಾನ್ನ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಇನ್ನು ಮುಂದೆ ಶಾಂತಿ ಕಾಪಾಡಿ ಅಂತ, ಇದು ಶಾಂತಿಯ ಸಮಯ ಅಂತ ಹೇಳೋದ್ರ ಮೂಲಕ ಇರಾನ್ಗೆ ಖಡಕ್ ಸಂದೇಶವನ್ನ ಕೊಟ್ಟರು, ಎಚ್ಚರಿಕೆಯನ್ನ ಕೊಟ್ಟರು. ಶಾಂತಿ ಕಾಪಾಡೋದ್ರ ಬಗ್ಗೆ ಇರಾನ್ ಎಚ್ಚೆತ್ಕೋಬೇಕು ಅಂತ. ಆದರೆ ಟ್ರಂಪ್ ಎಚ್ಚರಿಕೆಗೂ ಕೂಡ ಇರಾನ್ ಡೋಂಟ್ ಕೇರ್ ಎಂದಿದೆ. ಇದು ನಿನ್ನೆ ರಾತ್ರಿ 2:30ಕ್ಕೆ ಅಮೆರಿಕ ಇರಾನ್ ಮೇಲೆ ನಡೆಸಿದಂತ ದಾಳಿ. ನ್ಯೂಕ್ಲಿಯರ್ ಘಟಕವನ್ನ ಟಾರ್ಗೆಟ್ ಮಾಡಿ ಇರಾನ್ನಲ್ಲಿ ಅಮೆರಿಕ ಸೇರಿ ದಾಳಿಯನ್ನ ನಡೆಸಿದೆ. ಧ್ವಂಸ ಆಗಿದೆ ನ್ಯೂಕ್ಲಿಯರ್ ಘಟಕ. ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕ ನಡೆಸಿದಂತ ದಾಳಿ. ಇದಾದ ಮೇಲೆ ಇರಾನ್ ಇಸ್ರೇಲ್ನ ಮೇಲೆ ಮತ್ತೆ ಕೋಪ ತೀರಿಸಿಕೊಂಡಿದೆ. ಬೆಳಗಿನ ಜಾವ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಇರಾನ್. ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಟಾರ್ಗೆಟ್ ಮಾಡಿ 2 ಕಡೆ ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ. 25 ಕ್ಷಿಪಣಿ ದಾಳಿ. ಈಗ ಇಸ್ರೇಲ್ ಇರಾನ್ನ ಮೇಲೆ ಪ್ರತಿದಾಳಿಯನ್ನ ಮಾಡಿದೆ. ಟ್ರಂಪ್ ಎಚ್ಚರಿಕೆ ನಂತರವೂ ಕೂಡ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.